ಎಲ್ಲರಿಗೂ ನಮಸ್ಕಾರ. ರಾತ್ರಿ ಮಾಡಿರೋ ಚಪಾತಿ ಉಳಿದಿದೆ ಅಥವಾ ಬೆಳಿಗ್ಗೆ ಮಾಡಿರೋ ಚಪಾತಿಗೆ ಪಲ್ಯ ಖಾಲಿಯಾಗಿಬಿಟ್ಟಿದೆ. ಹಾಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಚಪಾತಿನ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಈ ರೀತಿ ನೀರನ್ನ ಸ್ಪ್ರಿಂಕಲ್ ಮಾಡಿ ಇಡಬೇಕು ಒಂದು 10 ನಿಮಿಷ. ಆ್ಯಕ್ಚುಲಿ ನೀವು ಈ ರೆಸಿಪಿ ಟ್ರೈ ಮಾಡಿದರೆ ಐ ಆಮ್ ಶೋರ್ ನೆಕ್ಸ್ಟ್ ಟೈಮ್ ನೀವು ಎಕ್ಸ್ಟ್ರಾ ಚಪಾತಿ ಮಾಡಿ ಈ ರೆಸಿಪಿನ ಮತ್ತೆ ಮಾಡ್ತೀರಾ, ನಿಮ್ಮ ಫೇವ್ರೇಟ್ ಆಗುತ್ತೆ. ಇದಕ್ಕೆ ಬೇಕಾಗೋ ಸಾಮಗ್ರಿ ಅಂದರೆ ಆನಿಯನ್, ಮೆಂತ್ಯ ಪಲ್ಯ ಹಾಕಿ ಈ ಒಗ್ಗರ್ನಿಗೆ ಬೇಕಾದಂಥ ಸಾಮಾನುಗಳು. ಈ ರೆಸಿಪಿನ ನಾನು ನಮ್ಮ ಅಮ್ಮನಿಂದ ಕಲ್ತಿದ್ದೇನೆ. ಆದರೆ ಮೆಂತ್ಯ ಪಲ್ಯ ಹಾಕಬೇಕು ಅಂತ ನಮ್ಮ ತಮ್ಮನ ವೈಫ್ ಹೇಳಿದ್ರು ನಂಗೆ. ಮೆಂತ್ಯ ಪಲ್ಯ ಹಾಕಿದರೆ ಮೆಂತ್ಯ ಪಲ್ಯ ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಸಿ ಇದು. ಇದಕ್ಕೆ ಒಗ್ಗರಣೆಯನ್ನು ಹಾಕೋಣ ನೋಡಿ. ಇಲ್ಲಿ ಎಲ್ಲ ಒಗ್ಗರಣೆಗೆ ನಾನು ಕಡಲೆಬೇಳೆ, ಶೇಂಗಾ, ಕರಿಬೇವು ಎಲ್ಲ ಹಾಕಿದ್ದೇನೆ, ಸಾಸಿವೆ, ಜೀರಿಗೆ. ಇದೆಲ್ಲ ಆದಮೇಲೆ ಆನಿಯನ್ ಹಾಕಬೇಕು. ಇದು ಆನಿಯನ್ ಎಲ್ಲ ಕೆಂಪಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆನಿಯನ್ ಕೆಂಪಾದ್ಮೇಲೆ ನಾವು ಮೆಂತ್ಯ ಪಲ್ಯನ ಹಾಕಬೇಕು. ಮೇಥಿ ಲೀವ್ಸ್ ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಸಿ. ಅದನ್ನು ನಮ್ಮ ಡಯಟ್ ಒಳಗೆ ಇನ್ಕ್ಲೂಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದು ಮೆಂತ್ಯ ಪಲ್ಯದಿಂದ ನಮ್ಮ ಬ್ಲಡ್ ಶುಗರ್ನು ಕಂಟ್ರೋಲ್ ಆಗತ್ತೆ. ಈ ರೆಸಿಪಿ ಖಂಡಿತವಾಗೂ ನೀವು ಟ್ರೈ ಮಾಡಿ. ಆಮೇಲೆ ಅದಕ್ಕೆ ಅರಿಶಿನ, ಖಾರ, ಆಮೇಲೆ ಕೊರಿಯಾಂಡರ್ ಪೌಡರ್ ಇದ್ದರೆ ಹಾಕಿ, ಇಲ್ಲಾಂದರೆ ಗರಂ ಮಸಾಲನೂ ಹಾಕಿ ಅದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಾವು ಅದಕ್ಕೆ ಚಪಾತಿಯನ್ನು ಹಾಕಬೇಕು. ಮೆಂತ್ಯ ಪಲ್ಯ ಕ್ವಾಂಟಿಟಿ ಎಷ್ಟು ಹಾಕಿದ್ರೂ ನಡೆಯುತ್ತೆ, ಯಾಕಂದರೆ ಅದು ಕರಗತ್ತೆ ಎಣ್ಣೆಯಲ್ಲಿ ಮಗ್ಗಿಸಿದಾಗ. ಈ ರೀತಿ ಅವನ್ನೆಲ್ಲ ಚಪಾತಿ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಸಾಧ್ಯ ಆದಷ್ಟು ಚಪಾತಿನ ಸ್ಮಾಲ್ ಪೀಸ್ ಮಾಡಿ ರುಚಿಯಾಗಿರುತ್ತೆ. ಇದು ನಮ್ಮ ಆರ್ಯನ್ದು ಫೇವ್ರೇಟ್ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಆರ್ಯನ್ ರಿವ್ಯೂ ಕೇಳೋಣ. ಖರಂ ಚೆನ್ನಾಗಿದೆ. 10 ಔಟ್ ಆಫ್ 10 ಅಷ್ಟೇ. 10 out of 8. 8? ಆಯ್ತು.